ಸರ್, ಈಗ ನಿಮಗೆ ಇಷ್ಟೆಲ್ಲ ಶವ ಸಂಸ್ಕಾರ ಮಾಡ್ತಾ ಇರ್ತೀರಾ, ಎಲ್ಲವೂ ಮಾಡ್ತಾ ಇರ್ತೀರ. ಮನೆಯಲ್ಲಿ ಮುಜುಗರ ಆಗುವಂಥ ದಿವಸ ಯಾವ್ದಾದ್ರು ಬಂದಿದೆ? ಅಥವಾ ನಿಮ್ಮ ಬರ್ತಡೇ ಆಗ್ಬೋದು, ಮ್ಯಾರೇಜ್ ಆನಿವರ್ಸರಿ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳು ಬರ್ತಡೇ ದಿವಸಗಳಾಗ್ಬೋದು, ಅವತ್ತಿನ ದಿವಸ ಮುಜುಗರ ಆಗಿರ್ತಕ್ಕಂಥ ಸನ್ನಿವೇಶ ಬಹಳ ಸಲ ಬಂದಿದೆ. ಕೇವಲ ಒಂದ್ಸಲ ಅಲ್ಲ, ಬಹಳ ಸಲ ಮುಜುಗರ ಆಗಿದೆ. ಏನಪ್ಪ ಒಂದಿನಾನು ನೆಮ್ಮದಿಯಾಗಿರಕ್ ಆಗಲ್ವಲ್ಲ ಅಂತ ತುಂಬಾ ಸಲ ನಾನು ನೊಂದಿರೋದು ಇದೆ. ತುಂಬಾ ಸಲ ನಾನು ನೊಂದಿರೋದಿದೆ. ಯಾಕಂದ್ರೆ ಇವತ್ತು ಆ ಸೇವೆಗೆ ಇಳಿದಿದ್ವಿ, ಸತ್ಯ ಇಲ್ಲ ಅಂತಲ್ಲ. ಆದ್ರೆ ಭಗವಂತ ನನಗೂ ಸಹ ಸಂಸಾರ ಇದೆ, ಪರ್ಸನಲ್ ಲೈಫ್ ಅನ್ನೋದಿದೆ. ಇವತ್ತು ನಾನು ಸಹ ಒಂದಲ್ಲ ಒಂದಿನ ಹೆಂಡತಿ ಮಕ್ಕಳ ಜೊತೆ ನಾನು ಸುಖವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆ ಸಂತೋಷನ ಹಂಚ್ಕೋಬೇಕಾದ್ರೆ ವರ್ಷಕ್ಕೆ ಒಂದು ದಿನ ಮಾತ್ರ ಸಿಗುತ್ತೆ ಆ ಸನ್ನಿವೇಶ. ದಿನನಿತ್ಯ ಸಿಗೋದಿಲ್ಲ ನಮ್ಗೆ. ವರ್ಷದಲ್ಲಿ ಒಂದು ದಿನ ಸಿಗೋದ್ರಿಂದ ಏನಾಗುತ್ತೆ, ಎಷ್ಟೋ ಸಲ ಮುಜುಗರ ಆಗಿದೆ, ನನಗೆ ನೋವು ಸಹ ಆಗಿದೆ. ವಿಧಿ ಇಲ್ಲದೆ ಏನ್ ಮಾಡ್ತೀನಿ, ಅವತ್ತು ಹೋಗೋದಿಲ್ಲ. ಯಾಕಂದ್ರೆ ನಾನು ಹೇಳ್ದೆ, ಇಲ್ಲಪ್ಪ ಇವತ್ತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಸಡನ್ ಆಗಿ ಹೇಳಿದ್ರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಒಬ್ಬ ಮನುಷ್ಯನೇ, ನನಗೂ ಸಂಸಾರ, ಮಕ್ಕಳು ಎಲ್ಲರೂ ಇದ್ದಾರೆ. ಒಂದಿನಾದ್ರೂ ನಾನು ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ 1 ಅವರ್, ನಾನು ಆಕ್ಚುಲಿ ಮನೆ ಒಳಗೆ ಇರೋದಿಲ್ಲ, ಅಂಥದ್ರಲ್ಲಿ ಎಲ್ಲೋ 1 ಅವರ್ 2 ಅವರ್ ಇರ್ತೀನಿ. ಆ ಸಂತೋಷನೂ ಸಹ ಕಿತ್ಕೊಂಡ್ಬಿಟ್ರೆ ಹೇಗೆ ಅಂತ ನಾನು ಹೇಳಿರೋದು ಇದೆ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಡೇಗೆ ಹೇಳ್ತೀನಿ, ನೆಕ್ಸ್ಟ್ ಡೇ ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತೀನಿ. ಬಹಳ ಸಲ ಆಗಿದೆ ಆ ತರ ನನಗೆ. ಈಗ ತಾವು ಹೇಳಿದ್ರೆ, ಈಗ ಅನಾಥ ಶವಗಳನ್ನ ತಾವು ಸಂಸ್ಕಾರ ಮಾಡ್ತಿದ್ದೀನಿ ಏನು, ಎಲ್ಲಾದ್ರೂ ಒಂದ್ ದಿವಸ ಘೋರತೆ ಕಂಡಿದ್ಯಾ? ಅಂದ್ರೆ ನಿಮಗೆ ಏನೇ ಇದು ಒಂದು ಶಾಕಿಂಗ್ ಆಗುತ್ತೆ ಗೊತ್ತಾ, ಹೆಣ ನೋಡಿದ ತಕ್ಷಣ ವಿಕಾರತೆ, ಘೋರತೆ. ಒಂದು ಆತರ ಬಹಳಷ್ಟು ಆ ಘೋರತೆ ಕಾಡಿದೆ ನನಗೆ. ರಾತ್ರಿಯಲ್ಲಿ ಕನಸು ಮನಸ್ಸಲ್ಲೂ ಸಹ ಕಾಡಿರೋದಿದೆ ನನಗೆ. ಕಣ್ಣಲ್ಲಿ ಅದೇ ಇರ್ತದೆ, ಕಣ್ಣು ಮುಚ್ಕೊಂಡ್ರೆ ಅದೇ ಕಾಣ್ತಾ ಇರುತ್ತೆ. ಒಂದು ಶಂಕರ ಮಠ ಪಾರ್ಕ್ ಪಕ್ಕದಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ACP ಅವರು, ಅವರ ಒಂದು ಕೆಳಗಡೆ ಶೆಲ್ಲರ್ ಅಂಗಡಿಗಳು ಮಡಗಿದ್ರು ಈ ಶಂಕರ ಮಠ ದೇವಸ್ಥಾನ ಎದುರುಗಡೆಗೆನೆ. ಶಂಕರ ಮಠ ಅಂದ್ರೆ ನೀವು ಹೇಳ್ತಿರೋದು ಚಾಮರಾಜಪೇಟೆನ? ಬಸವೇಶ್ವರ ಶಂಕರ ಮಠ. ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಅವನಿಗೆಲ್ಲೂ ಅವನು ಕೂಲಿ ಕೆಲಸ ಮಾಡ, ಪೇಂಟ್ ಕೆಲಸ ಮಾಡ್ತಿದ್ದಂತೆ. ಸಿಕ್ಕಾಬಟ್ಟೆ ಕಂಟಿನ್ಯೂ 3 ದಿನ 4 ದಿನ ಜೋರ್ ಮಳೆ ಬರ್ತಿದ್ ನೋಡಿ. ಕುಡ್ಬಿಟ್ಟು ಸರಿ ಏನ್ ಮಾಡ, ಕೆಳಗಡೆಲ್ಲ ಶೆಲ್ಲರ್ ಅಂಗಡಿ ಖಾಲಿ ಇತ್ತು. ಏನ್ ಮಾಡಿದಾನೆ, ಚಳಿಗೆ ತಡ್ಕೊಳಕ್ ಆಗಿಲ್ಲ, ರೋಲಿಂಗ್ ಶೀಟ್ ಎತ್ತಿದ್ದಾನೆ, ಬೀಗನು ಹಾಕಿರ್ಲಿಲ್ಲ, ಒಳಗೋಗಿ ಮಲಗ್ಬಿಟ್ಟಿದ್ದಾನೆ. ಹಾಕೊಂಡು ಚಳಿಗೆ ಅವನು ಸತ್ತೋಗಿ 19 ದಿನ ಆಗಿದೆ. ಸತ್ತು 19 ದಿನ ಆದ್ಮೇಲೆ ಏನಾಗಿದೆ, ಆ ಹುಳಗಳೆಲ್ಲ ಆಚೆ ಬರೋ ಸ್ಟಾರ್ಟ್ ಆಗಿದೆ. ಅಂದ್ರೆ ದೇಹದಿಂದ ಡಿಕಂಪೋಸ್ ಆಗಿ ಹುಳಗಳೆಲ್ಲ ಆಚೆ ಕಡೆ ಓಡಾಡ್ ಬರ್ತಾ 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 ಒಂದು ನೊಣ ಹುಟ್ಕೊಳ್ಳುತ್ತೆ. ಒಂಥರ ಬ್ಲೂ ಕಲರ್ ಇಷ್ಟಪ್ಪ ನೊಣ ಬರುತ್ತೆ. ಒಬ್ಬ ಮನುಷ್ಯ ಸತ್ತೋದ್ಮೇಲೆ ನಮ್ ದೇಹದಿಂದ ಅದು ಕ್ರಿಯೇಟ್ ಆಗುತ್ತೆ. ಅದು ಇಷ್ಟಪ್ಪ ಹುಳಗಳು ಬರೋದಲ್ದೆ ನೊಣಗಳು ಸಹ ಬರ್ತದೆ, ಬ್ಲೂ ಕಲರ್ದು ಇಷ್ಟಪ್ಪ ಇರ್ತದೆ. ಒಂದೊಂದು ನೊಣಗಳು ಹೆಜ್ಜೆಗಳು ಇದ್ದಂಗೆ ಇರ್ತವೆ. ಅದೆಲ್ಲ ಸಂಧಿಗಳಲ್ಲಿ ಬರಕ್ ಸತ ಅಕ್ಕಪಕ್ಕ ಓಡಾಡೋಲ್ಲ ವಾಸನೆ ಶುರು ಆಗಿದೆ. ಆಮೇಲೆ ಹೋಗಿ ಹೇಳಿದ್ರು. ಆಮೇಲೆ ಮಹಾಲಕ್ಷ್ಮಿ ಸ್ಟೇಷನ್ ಅವರು ಫೋನ್ ಮಾಡಿದ್ರು. ನೋಡಿದ್ರೆ ಸುಮಾರು 2-3 ಕಿಲೋಮೀಟರ್ ಹೊಡೆಯುತ್ತೇನೋ ವಾಸನೆ. ಎಷ್ಟು ನಾವೇನ್ ಬಟ್ಟೆ ಕಟ್ಕೊಂಡ್ರು ವಾಸನೆ ತಡ್ಕೊಳಕ್ ಆಯ್ತಿಲ್ಲ. ಕೊನೆಗೆ ಆಂಬುಲೆನ್ಸ್ ಅವ್ರಿಗೆಲ್ಲ 2 ಫುಲ್ ಬಾಟ್ಲು ತರ್ಸ್ಕೊಟ್ಟಿ ಅವ್ರ ಸೈಡ್ಗೆ ಹೋಗ್ಬಿಟ್ಟು ಅಲ್ಲೇ ಕುಡ್ದು 2 ಕ್ವಾರ್ಟರ್ ಕುಡಿದ್ರು. ಪಾಪ ಹಿಂಗ್ ಎತ್ತಿದ್ರೆ ಮಾಂಸ ಕೈಗೆ ಬರ್ತದೆ, ಹಿಂಗ್ ಮುಟ್ಟಕ್ಕೆ ಆಗ್ತಿಲ್ಲ. ಪಚ್ಚ 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 ಹಿಂಗ್ ಬಿಟ್ಕೊತ ಏನ್ ಮಾಡೋದು ಹೇಳಿ? ಅದನ್ನ ಯಾವ ರೀತಿ ಎತ್ತತ್ರಿ? 2-3 ಬೆಡ್ಶೀಟ್ಗಳು ತರಿಸಿ ಅದ್ರ ಮೇಲೆ ಮುಚ್ಚಿ ಯಾವುದೋ ಒಂದು ದೊಡ್ಡ ಕಡ್ಡಿ ಪೊಲೀಸ್ ಲಾಠಿಗಳಿದ್ ನೋಡಿ, ಅದರಿಂದ ಕೆಳಗಡೆಗೆ ಬೆಡ್ಶೀಟ್ ನ ತೂರಿಸಿ ಮುಚ್ಚಿ ಆಮೇಲೆ ಎತ್ಕೊಂಡು ಹೋಗಿದ್ದಾಯ್ತು. ಶಿಫ್ಟ್ ಮಾಡಿ ವಿಕ್ಟೋರಿಯಾಗೆ ಪೋಸ್ಟ್ ಮಾಡಿ, ಮತ್ತೆ ಅಲ್ಲಿಂದ 1 ವಾರ ಬಿಟ್ಟು ನಾವು ಮಾಡಿದ್ದು. ಮತ್ತೆ ಹೆಂಗ್ ಸರ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದ್ರಲ್ಲಿ ಏನ್ ರಿಸಲ್ಟ್ ಸಿಕ್ಕ? ಏನ್ ರಿಸಲ್ಟ್ ಪೋಸ್ಟ್ ಮಾಡಿ ಅದೇನೋ ಚೆಕ್ಅಪ್ ಮಾಡ್ತಾರೆ. ಅವನೇನ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅಥವಾ ನ್ಯಾಚುರಲ್ ಆಗಿ ಕುಡಿದು ಬಿಡು ಸತ್ನ, ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ನ ಅನ್ನೋ ಡೀಟೇಲ್ ಅಷ್ಟೇನೆ. ಅದನ್ನ ಬಿಟ್ರೆ ಇನ್ನೇನು ಇರಲ್ಲ. ಅವ್ನ್ ಸೂಸೈಡ್ ಆದ್ನ, ಮರ್ಡರ್ ಆದ್ನ, ಅಥವಾ ಹಾಗೆ ನ್ಯಾಚುರಲ್ ಸತ್ತ, ಈ 3 ವಿಚಾರ ಬೇಕಾಗತ್ತೆ ಪೊಲೀಸರಿಗೆ. ನಾಡಿದ್ರೆ ಯಾರೋ ಸಾಯಿಸ್ಬಿಟ್ಟು ಕೆಳಗೆ ತಳ್ಳಿಬಿಟ್ಟಿರ್ತಾರೆ, ಇನ್ನೇನೋ ಆಗುತ್ತೆ. ಈಗ ಯಾರ ಮನೆಯವ್ರು ಬರ್ತಾರೆ ಸುಮ್ನೆ. ಈಗ ಯಾರೋ ಒಂದು ಹೆಣ್ಮಕ್ಳು ಯಾರೋ ಬಿಡೋದು ನೇಣು ಹಾಕೊಂಡು ಸತ್ತೋದ್ಲು ಅಂದಾಗ ಆ ಹೆಣ್ಮಕ್ಳು ಮನೆಯಲ್ಲ ಅವನೇ ಗಂಡನೇ ಸಾಯಿಸ್ತಾ ಅಂತಾರೆ. ಇದು ಕ್ಯಾಶುವಲ್ ಆಗಿ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ಅವನೇನು ಹೆಣ ಹಾಕ್ಬಿಟ್ಟು ಸಾಯಿಸ್ತಿದ್ದಾನೆ ಅಂತ ಈ ಆರೋಪಗಳನ್ನ ನಾವು ಕೇಳ್ತೀವಿ. ಪಾಪ ಅವಳು ಏನ್ ನೋವಲ್ಲಿ ಸತ್ತಿರ್ತಾಳ ನಮ್ಗೆ ಗೊತ್ತಿಲ್ಲ. ಅದ್ ಕಾರಣ ಮಾತ್ರ ಗಂಡನೇ ಆಗಿರ್ತಾನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ನು ಸತ್ತಿರೋದನ್ನ ನಾಳೆ ದಿನ ಮನೆಯವರು ಬಂದು ಯಾರೋ ಸಾಯಿಸ್ಬಿಟ್ಟಾರ, ನೀವ್ ಹೆಂಗ್ ನಮ್ಗೆ ಗೊತ್ತಿಲ್ಲದೆ ಮಣ್ಣು ಮಾಡಿದ್ರಿ, ಕೊಡ್ರಿ PM ರಿಪೋರ್ಟ್ ಅಂತ ಕಿರಿಕ್ ಮಾಡೋ ಜನನೂ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರು ಏನ್ ಆ ಫಾರ್ಮಾಲಿಟೀಸ್ ಮಾಡಬೇಕು ಆ ಫಾರ್ಮಾಲಿಟೀಸ್ನ ಪೊಲೀಸರು ಮಾಡ್ಬಿಡ್ತಾರೆ. ಅದು ತುಂಬಾ ಒಳ್ಳೇದದು.
ಆ PM ಮಾಡೋದೇ ತುಂಬಾ ಒಳ್ಳೇದು. ಯಾಕಂದ್ರೆ ವಿಚಾರ ಬೇಕಲ್ವರ, ಹೇಗ್ ಸತ್ತ ಅನ್ನೋದಕ್ಕೆ ಬೇಕು ನಮಗೆ ಡೀಟೇಲ್ಸ್. ಅದ್ರ ಮೇಲೆ ಆಮೇಲೆ ಮತ್ತೆ ನಾವು ತಗೊಂಡೋಗಿ ಮಣ್ಣು ಮಾಡಬೇಕು. ಆಮೇಲೆ ಈಗ ನೀವು ಅತಿ ಹೆಚ್ಚು ಸಂಸ್ಕಾರ ಮಾಡಿರೋದು ಎಲ್ಲಿ? ಅತಿ ಹೆಚ್ಚು ಸಂಸ್ಕಾರ ನಾನು ಮಾಡಿರೋದು ಯಶವಂತಪುರ ಮತ್ತೆ ಚಾಮರಾಜಪೇಟೆ. ಈ ಎರಡರಲ್ಲಿ ಅತಿ ಹೆಚ್ಚು ಮಾಡಿರೋದು. ಕಾರಣ ಈಗ ನೋಡಿ, ಈಗ ಈ ಕಡೆ ಸೌತ್ ಝೋನ್ ಬಂದಾಗ, ವೆಸ್ಟ್ ಝೋನ್ ಸೌತ್ ಝೋನ್ ಬಂದಾಗ ಎಲ್ಲ ವಿಕ್ಟೋರಿಯಾಗೆ ಹೋಗುತ್ತೆ ಬಾಡಿಗಳು. ಈ ಕಡೆ ಈ ನಾರ್ತ್ ಬಂದಾಗ ಎಲ್ಲ ಯಶವಂತಪುರಕ್ಕೆ ಬರುತ್ತೆ. ಯಶವಂತಪುರ ಸೈಡ್ ಈಗ ರಾಮಯ್ಯ ಹಾಸ್ಪಿಟ್ಲ್ ಬರುತ್ತೆ. ರಾಮಯ್ಯದಲ್ಲಿ ನಮ್ಗೆ ಹತ್ರದಲ್ಲಿ ಯಾವ್ದು ಸ್ಮಶಾನ ಇದೆ ಆ ರೀತಿ ಸೆಲೆಕ್ಟ್ ಮಾಡ್ತೀವಿ. ಆ ರೀತಿ ಈಗ ಈ ಸೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾಮರಾಜಪೇಟೆನೆ, ಮ್ಯಾಕ್ಸಿಮಮ್ ಚಾಮರಾಜಪೇಟೆ. ನಾವು ಮಾಡೋ ಸಾವಿರಾರು ಮಾಡಿದೀವಿ, ಚಾಮರಾಜಪೇಟೆಯಲ್ಲೇ ಮಾಡಿದೀವಿ. ಈ ನಾರ್ತ್ ಸೈಡ್ ಬಂದ್ಬಿಟ್ರೆ ನಾವು ಯಶವಂತಪುರದಲ್ಲಿ ಮಾಡ್ತೀವಿ. ಇಲ್ಲ ಕೆಲವೊಂದು ಬರ್ನಿಂಗ್, ಕೆಲವೊಂದು ಇಲ್ಲ ಅಧ್ಯಕ್ಷ ಇದು ಬರ್ನ್ ಮಾಡ್ಬೋದು, ಯಾರೊಬ್ರು ರಿಲೇಷನ್ ಒಬ್ಬ ಸಿಕ್ದ ಅಂದ್ಬಿಟ್ರೆ ಸಾಕು. ಒಬ್ಬ ಸಿಕ್ಕಿದ್ರೆ ನಾವು ಬರ್ನ್ ಮಾಡ್ಬಿಡ್ತೀವಿ, ಮಣ್ಣು ಮಾಡಕ್ ಹೋಗಲ್ಲ. ಯಾರು ಇಲ್ದೇ ಹೋದ್ರೆ ಮಣ್ಣು, ಯಾಕಂದ್ರೆ ನಾಳೆ ದಿನ ಎಲ್ಲೋ ಒಂದು ಮಿಸ್ಸಿಂಗ್ ಆಗಿರುತ್ತೆ, ಕಂಪ್ಲೇಂಟ್ ಬಂದ್ಬಿಡ್ತಾರೆ. 15 ದಿನ ಆದ್ರೂ ಬಂದಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡಕ್ ಬರ್ತಾರೆ. ಆ ತರ ಸಂದರ್ಭಗಳು ಬಂದಾಗ ಏನ್ ಮಾಡ್ತೀವಿ, ನಾವು ಮಣ್ಣು ಮಾಡಿರ್ತೀವಿ ನೋಡಿ, ಅವಾಗ ಕರ್ಕೊಂಡೋಗಿ ತೋರಿಸ್ತೀವಿ. ಎಷ್ಟೋ ಸಲ ಇದೆ. ನಮ್ಮ ಶ್ರೀರಾಮಪುರದಲ್ಲಿ ಒಂದು ಅಜ್ಜ, ಒಂದು 85-86 ವರ್ಷ ಆಗಿರುತ್ತೆ. ಆ ಅಪ್ಪನಿಗೆ ಏನೋ ಒಂದು 25 ಕೋಟಿ ಆಸ್ತಿ ಐತೆ, ತಮಿಳವನು. ತಿಂಗಳ ಏನಿಲ್ಲ ಅಂದ್ರೆ ಒಂದು 7-8 ಲಕ್ಷ ಬಾಡಿಗೆ ಬರುತ್ತೆ ಆತನಿಗೆ. ಆ ವಯಸ್ಸಿಗೂ ಸಹ ಓಡಾಡ್ಕೊಂಡು ಆರಾಮಾಗಿರುತ್ತೆ. ಈ ನಂದಿನ ಲೆವೆಟಲ್ ಕೃಷ್ಣಾನಂದ ನಗರಲ್ಲಿ 1-2 ಬಿಲ್ಡಿಂಗ್ ಐತೆ ಅವ್ರದ್ದು. ಪ್ರತಿ ತಿಂಗಳು ಬಂದು ಬಾಡಿಗೆ ತಗೊಳ್ಳೋದು. ಆ ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಅಥವಾ ಫುಡ್ ಸ್ಟ್ರೀಟ್ ಒಂದಿದೆ. ಹೌದು, ಇದೆ. ಫುಡ್ ಸ್ಟ್ರೀಟ್ ಒಂದಿದೆ. ಇಸ್ಕಾನ್ ಟೆಂಪಲ್ ಹೌದಣ್ಣ, ಹೌದು. ಅಲ್ಲಿ ಫುಡ್ ಸ್ಟ್ರೀಟ್ ಒಂದೈತೆ. ಅಲ್ಲಿ ಮಾಮೂಲಿ ಬಾಡಿಗೆ ಇಸ್ಕೋಬಹುದು. ಅವತ್ತು ಎಷ್ಟೊಂದು 40,000 ರೂಪಾಯಿ ಏನೋ ಹಣ ಬಾಡಿಗೆ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಫುಡ್ ಸ್ಟ್ರೀಟ್ ಏನೋ ತಿನ್ಕೊಂಡು ಕೂತಿದ್ದಾರೆ. ಕೂತಿದ್ದಂಗೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸೋತೋಗ್ಬಿಟ್ರು. 40,000 ಕಾಸಿದೆ, ಸೋತೋಗ್ಬಿಟ್ರು. ಏನ್ ಮಾಡ್ತೀರಿ? ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ತಾತನ ಹತ್ರ. ನಾನೆಲ್ಲ ಅಂತ್ಯ ಸಂಸ್ಕಾರ ಮಾಡಿ ಆದ್ಮೇಲೆ ಫೇಸ್ಬುಕ್ ಅಲ್ಲಿ ಹಾಕ್ತೇನೆ ನಾನು, ಈ ರೀತಿ ಇಂಥದ್ದು ಹಿಂಗ್ ಸತ್ತಿದ್ರು, ಇಂಥವ್ರದ್ದು ನಾವು ಅಂತ್ಯ ಸಂಸ್ಕಾರ ಒಂದು ಫೋಟೋ ಹಾಕಿ, ಒಂದು ಮಾಮೂಲಿ ಒಂದು ವಿಡಿಯೋ ಹಾಕಿ, 1-2-3 ಫೋಟೋ ಹಾಕಿ ಆ ಬಾಡಿದು ಮತ್ತೆ ಪೂಜೆ ಮಾಡಿರೋದು, ಸಂಸ್ಕಾರ ಮಾಡಿದ್ದನ್ನ ಅಪ್ಲೋಡ್ ಮಾಡೋದು. ಯಾರೋ ಒಬ್ರು ಶ್ರೀರಾಮಪುರದಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದ, ಅಣ್ಣ ನಮ್ಮನೆ ಪಕ್ಕದವ್ರು ಅಂದ್ಬಿಟ್ಟ ಫೇಸ್ಬುಕ್ ಅಲ್ಲಿ ನೋಡಿ. ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಮಾಹಿತಿ ಕೊಟ್ಟು ಬಂದ್ರು ತಮಿಳ್ನಾಡಿದ 300-400 ಜನ ಬಂದು ನೆಂಟು ನಮ್ಮ ಮನೆ ಹತ್ರ ಬಂದ್ರು, ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲ ಒಂದು ನನ್ನ ಕಾಲಿಗೆ ಬೀಳಕ್ ಬಂದ್ಬಿಟ್ರು. ಈಗ ದಯವಿಟ್ಟು ಹಂಗೆಲ್ಲ ಮಾಡಕ್ ಇಲ್ಲ ಅಣ್ಣ, ಈ ಫೋಟೋಸ್ ನೋಡಿದ್ವಿ, ನಾವು ಎಷ್ಟು ದುಡ್ಡಿಗಿದ್ದೀವಿ, ಎಷ್ಟು ಕೋಟಿಗಿದ್ದೀವಿ ಮುಖ್ಯ ಅಲ್ಲ, ನಾವಾಗಿದ್ದಿದ್ರು ಮಾಡಿದ್ರು ಸಹ ಇಷ್ಟು ಚೆನ್ನಾಗಿ ಹಾಲು ತುಪ್ಪಲ್ಲಿ ಹಾಕಿ ಮಾಡ್ತಿದ್ವಲ್ಲ, ನಮಗ್ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರ ನೀವಂತ ನಿಜವಾಗ್ಲೂ ಹೇಳ್ತೀನಿ. ತುಂಬಾ ಚೆನ್ನಾಗಿ ನನಗೆ ಆಶೀರ್ವಾದ ಮಾಡಿ ಹೋದ್ರು. ನಿಜವಾಗ್ಲೂ ಹೇಳಿದ ಅಂತ ಸಂದರ್ಭಗಳು ಬಹಳಷ್ಟಾಗಿದೆ ಅಂತ ಸಂದರ್ಭ. ನಾವು ತಗೊಂಡಾಗ ಐಡೆಂಟಿಫಿಕೇಶನ್ ಮಾಡಿ ಅವ್ರ ಜಾಗ ತೋರಿಸಿ ಎಲ್ಲ ಮಾಡಿದಾಗ ತುಂಬಾ ನಾವು ಇರ್ತದಲ್ಲ ಮತ್ತನ್ನು ಫುಟೇಜಸ್ ಎಲ್ಲ ತುಂಬಾ ಖುಷಿಯಾಗಿರೋದಿದೆ. ಆ ಟೈಮಲ್ಲಿ ನಮಗ್ ನಿಜವಾಗ್ಲೂ ಹೇಳ್ತೀನಿ, ಈ ಸೇವೆ ಮಾಡ್ತಿರೋದಕ್ಕೂ ಸಾರ್ಥಕ ಅನ್ಸ್ಬಿಡ್ತದೆ. ಸರ್, ಬೆಂಗಳೂರು ಬಿಟ್ಟು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಜಾಗಗಳಿಂದನೂ ನಿಮ್ಗೆ ಈ ತರ ಕಾಲ್ಸ್ ಬರ್ತದ ಅಥವಾ ಹೇಗೆ ಏನು, ಅಥವಾ ಪೊಲೀಸ್ನವ್ರು ಏನಾದ್ರು ನಿಮ್ಗೆ ಇಂಟಿಮೇಷನ್? ಬಹಳಷ್ಟು ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿದೆ. 25 ಡಿಸ್ಟ್ರಿಕ್ಟ್ ಅಲ್ಲೂ ನಮ್ಮ ಸಂಘಟನೆ ಇದೆ. ನಾವು 25 ಡಿಸ್ಟ್ರಿಕ್ಟ್ ಅಲ್ಲೂ ಸಂಘಟನೆ ಎಲ್ಲಾ ಕರ್ತರಿಗೂ ಸಹ ಕರೆ ಕೊಟ್ಟಿರ್ತೀವಿ. ಬಟ್ ಅಲ್ಲೆಲ್ಲ ಎಲ್ಲೋ ವರ್ಷಕ್ಕೊಂದು 2 ವರ್ಷಕ್ಕೊಂದು ಅನಾಥ ಶವಗಳು ಸಿಗೋದು. ಈ ರೂರಲ್ ಕಡೆ ಎಲ್ಲ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಆ ಊರಿನಲ್ಲಿ ಇರೋನು ಗುರ್ತು ಸಿಕ್ಬಿಡ್ತಾನೆ. ಸಣ್ಣ ಹಳ್ಳಿಗಳಲ್ಲಿ ಸಿಕ್ಬಿಡ್ತಾರೆ ಆ ವ್ಯಾಪ್ತಿಯಲ್ಲಿ. ಬಟ್ ಈ ಬೆಂಗಳೂರು ಸಮುದ್ರ ಆಗಿರೋದ್ರಿಂದ ಊರ್ ಸಿಕ್ಕಲ್ಲ. ಎಲ್ಲೋ ಯಾವ್ದೋ ಊರಿಂದ ಬಂದಿರ್ತಾನೆ, ಇಲ್ಲಿರ್ತಾನೆ, ಸತ್ತೋಗ್ಬಿಟ್ಟಿರ್ತಾನೆ. ಬೆಂಗಳೂರು ಮತ್ತೆ ಬಹಳ ರೇರ್ ಗುರ್ತು ಸಿಗೋದು. ಬಟ್ ಹಳ್ಳಿಗಳ ಕಡೆ ಮ್ಯಾಕ್ಸಿಮಮ್ ಸಿಕ್ಬಿಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ನಮ್ ಚಂದ್ರು ಅಂತ ಇದ್ದಾನೆ, ಅವರು ಸಹ ಪತ್ರಕರ್ತರು, ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೇವೆ ದೊಡ್ಡಬಳ್ಳಾಪುರದಲ್ಲಿ. ಮೊನ್ನೆ ಕೋಲಾರಲ್ಲಿ ಸತ್ತಿದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು ನಮ್ಮ ಸ್ನೇಹಿತರು, ಕಾಂತರಾಜ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್. ಒಳ್ಳೆ ಒಂದ್ ಬ್ರದರ್ ಹಿಂಗ್ ಆಗ್ಬಿಡೈತೆ ಅಂದ್ರೆ, ಏನಣ್ಣ ಅಂದೆ, ಈ ತರ ಒಂದು UDR ಒಂದು ಆಗ್ಬಿಡೈತೆ ಅಂದ್ರು. ಏನ್ ಮಾಡೋದ, ಏನ್ ನಾವು ಅಲ್ಲೇ ಬಂದ್ ಮಾಡ್ಬೇಕಾ ಏನು ಅಂತ ಕೇಳಿದೆ. ಇಲ್ಲ ಬ್ರದರ್ ವಿಕ್ಟೋರಿಯಾದಲ್ಲಿ ಇದೆ ಅಂದ್ರು ಲಾಸ್ಟ್ ವೀಕ್. ಸರಿ ವಿಕ್ಟೋರಿಯಾದಲ್ಲಿ ಬಿಡೋಣ, ಆಯ್ತಾ ನಾವು ಮಾಡ್ತೀವಿ ಅಂತೆ. ಸರಿ ವಿಕ್ಟೋರಿಯಲ್ಲಿ ನಾಳೆ ತಿರುಪತಿಗೆ ಹೋಗ್ತಾ ಇದ್ದೀನಿ, ಗುರುವಾರ ತಿರುಪತಿಗೆ ಹೋಗ್ತಾ ಇದ್ದೀನಿ, ಬುಧವಾರ ಅದ್ರದ್ದು ಅಂತ್ಯ ಸಂಸ್ಕಾರ ಮಾಡಿ ಗುರುವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ. ಈ ರೀತಿಯನ್ನು ಆಗುತ್ತೆ. ಎಲ್ಲೋ ದೂರದಿಂದಲೂ ಬರ್ತವೆ, ಕೆಲವೊಂದೆಲ್ಲ ಅಲ್ಲೇ ಫೋನ್ ಮಾಡಿ. ಕೆಲವ್ರಿಗೆ ಏನ್ ಮಾಡ್ತೀವಿ, ನಾನು ಹೋಗೋಕ್ಕಲ್ಲದ ದುಡ್ಡು ಹಾಕ್ಬಿಡ್ತೀನಿ ಅವ್ರಿಗೆ. ಏನ್ ಖರ್ಚಾಗುತ್ತೆ ಅಂತ ಕೇಳಿದ, ಯಾಕಂದ್ರೆ ಅವ್ರು ಹೆಂಗ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲ ಅಧ್ಯಕ್ಷ 2,000 ಸಾಕು, ಅಧ್ಯಕ್ಷ ಇಲ್ಲ ರೂರಲ್ಲಿ 3,000 ಸಾಕು ಅಂತಾರೆ. ಆ ದುಡ್ಡು ಅವ್ರಿಗೆ ಹಾಕ್ಬಿಡ್ತೀನಿ. ನಾವು ಮಾಡಿದ್ರೆ ಮಾತ್ರ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲಿ ಗೊತ್ತಿದೆ ಬೆಂಗಳೂರು ಜೀವನ ಏನಂತ. ಸುಮ್ನೆ ಎದ್ರು ಕೂತ್ರು ದುಡ್ಡೇನೆ ಇಲ್ಲಿ.
ಸುಮ್ನೆ ಎದ್ರು ಕೂತ್ರು ದುಡ್ಡೇನೆ. ಮುಂದಿನ ದಿವಸ ಉಸಿರಾಡಕ್ಕೂ ದುಡ್ಡುಗಳು ಕೊಡ್ಬೇಕು. ಈಗ ಆಲ್ರೆಡಿ ನೋಡಿ ಆಕ್ಸಿಜನ್ ದುಡ್ಡು ಮಾಡ್ತಾ ಇದಾರಲ್ಲ ಆಲ್ರೆಡಿ. ಅವಾಗ 1 hour ಆಕ್ಸಿಜನ್ ತಗೊಂಡ್ರೆ ಎಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಆಕ್ಸಿಜನ್ ನೋಡಿ ಪರಿಸ್ಥಿತಿ ಹೆಂಗಿದೆ ನೋಡಿ ಸರ್. ಈಗ ನಮ್ಮ ದೇಶದಲ್ಲಿ 20ನೇ ಇಸ್ವಿನಲ್ಲಿ ಕರೋನಾ ಲಾಕ್ಡೌನ್ ಆಯ್ತು. ಹೌದು, 2 ಸರ್ತಿ ಲಾಕ್ಡೌನ್ ಆಯ್ತು ನಮ್ಮ ದೇಶದಲ್ಲಿ. ಆ ಟೈಮ್ನಲ್ಲೂ ಇದನ್ನ ತಾವು ಮಾಡಿದ್ರ? ಅಣ್ಣ ಕೋವಿಡ್ ಟೈಮಲ್ಲೂ ಸಹ 600 ಬಾಡಿ ಮಾಡಿದ್ದೀನಿ. 600 ಶವ ಸಂಸ್ಕಾರ ಮಾಡಿದ್ರ? 600 ಶವ ಸಂಸ್ಕಾರ ಮಾಡಿದ್ದೀನಿ ಕೋವಿಡ್ ಅಲ್ಲೂ ಸಹ. ಅಂದ್ರೆ ಅದು ಹೇಗೆ ಕೋವಿಡ್ ಬಂದು ಸತ್ತು ಮನೆಯವರು ಮಾಡ್ಲಿಲ್ಲ ಅಂತನ ಅಥವಾ ಹೇಗೆ? ಇಲ್ಲಣ್ಣ ಎಲ್ಲವೂ ಕೇಳಿ, ಎಷ್ಟೋ ಜನ ಮನೆಯವ್ರಗಳ ಹತ್ರಕ್ಕೆ ಬರ್ಲಿಲ್ಲ. ಓಕೆ. ಮರದಲ್ಲಿ ತೆಳ್ಳದು ಬಂಬುಗಳಲ್ಲಿ ನೂಕಿದ್ರು, ನಾಯಿ ತರ ಎಳ್ಕೊಂಡೋದ್ರು, JCB ನಲ್ಲಿ ಬಾಚ್ ಹಾಕಿದ್ರು, ಹತ್ರಕ್ಕೆ ಬರ್ದ್ರು. ಆಂಬುಲೆನ್ಸ್ ಅವರೆಲ್ಲ ಏನು ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಸಾವು ಪ್ರತಿನಿತ್ಯ ಇದೆ. ನೋಡಿ, ಕಿಡ್ನಿ ಫೇಲರ್ ಅಲ್ಲಿ ಸಾಯ್ತಾನೆ, ಹೌದು, ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾನೆ, ಕ್ಯಾನ್ಸರ್ ಅಲ್ಲಿ ಸಾಯ್ತಾನೆ, TB ಬಂದು ಸಾಯ್ತಾನೆ, ಬ್ರೈನ್ ಟ್ಯೂಮರ್ ಅಲ್ಲಿ ಸಾಯ್ತಾನೆ, BP ತಲೆಗೊಡ್ದು ಬ್ಲಡ್ ಹ್ಯಾಮರೇಜ್ ಸಾಯ್ತಾನೆ. ಸಾವು ಎಲ್ಲಾ ರಂಗದಲ್ಲೂ ಸಾವಿದೆ. ಸತ್ತವನ್ನೆಲ್ಲ ಕೋವಿಡ್ ಈ ಡಾಕ್ಟರ್ ಮಾಡಿಗಳು ದಂಧೆ, ಈ ಆಂಬುಲೆನ್ಸ್ ಅಲ್ಲಿ ಮಾಡಿದ್ರು ದಂಧೆ. ಈ ಇಬ್ರು ನೋಡಿ ಆ ಸಂದರ್ಭದಲ್ಲಿ ಮಾಡಿದಂತ ದ್ರೋಹ ಯಾವ ದೇವರು ಕ್ಷಮಿಸಲ್ಲ. ನಿಜವಾಗ್ಲೂ ಹೇಳ್ತೀನಿ, ಆ ಸಂದರ್ಭದಲ್ಲಿ ಡಾಕ್ಟರ್ಗಳಿಗೆ ಮಾತ್ರ ನನ್ನ ಶಾಪ ಇದ್ದೇ ಇದೆ. ಸತ್ತವ್ರನ್ನೆಲ್ಲ ಕೋವಿಡ್ ಅಂದ್ರು ನೋಡಿ, ಅಡ್ಮಿಟ್ ಆದವ್ರನ್ನೆಲ್ಲ ಕೋವಿಡ್ ಅಂದ್ರು ನೋಡಿ. ಅದೇನ್ ಸರ್, ಅದೊಂದು ದಂಧೆನೆ. ನಾನ್ ನೋಡಿ ಒಂದು ಗ್ಲೌಸ್ ಹಾಕಿಲ್ಲ, ನಾನು ಇವತ್ತು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಾನು ಕೋವಿಡ್ ಅಲ್ಲಿ ಮಾಡಿದಂತ ಅಂತ್ಯ ಸಂಸ್ಕಾರಗಳದು ನಾನು ಇವತ್ತು ರೆಕಾರ್ಡ್ ಕೊಡ್ತೀನಿ. ನಾನು ಗ್ಲೌಸ್ ಹಾಕಿಲ್ಲ, ಒಂದು ಮಾಸ್ಕ್ ಹಾಕೊಂಡಿಲ್ಲ. ನಾನು 600 ಅಂತ್ಯ ಸಂಸ್ಕಾರ ಮಾಡಿ 600 ದೇಹಗಳನ್ನ ಅಂತ್ಯ ಸಂಸ್ಕಾರ ಮಾಡಿದೆ. ನನಗೆ ಯಾವ ಕೋವಿಡ್ ಬರ್ಲೇ ಇಲ್ವಲ್ಲ, ಯಾವ ಕೋವಿಡ್ ಬರ್ಲಿಲ್ಲ ನನಗೆ. ನೋಡಿ, ಇದು ಮಾತ್ರ ನಾನು ಎಲ್ಲಿ ಬೇಕಾದ ಕೋವಿಡ್ ಬಂದಿದೆ ಇಲ್ಲ ನಾನು ಹೇಳಲ್ಲ. ಅದ ಸತ್ತೋರೆಲ್ಲ ಕೋವಿಡ್, ಅಡ್ಮಿಟ್ ಆದವರೆಲ್ಲ ಕೋವಿಡ್ ಅಂದ್ರು ನೋಡಿ, ಅದು ದುರಂತ. ಇದು ಮಾತ್ರ ದಂಧೆ. ಕೊಡೋದು ಒಂದೇ ಒಂದು ಇಂಜೆಕ್ಷನ್, ಒಂದೇ ಒಂದು ಮಾತ್ರೆ ತಗೊಂಡಿದ್ದೀನಿ. ನಾನು ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ, 3 ತಗೊಂಡಿದ್ದೀನಿ. ಆದ್ರೆ ಕೊಡೋದು ಒಂದು ಡೋಲೋ 650 ಮಾತ್ರೆ, ಒಂದು ಅಂಬ್ಲಿ ಗಂಜಿ ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಿಲ್ ಹೊಡೆದ್ಬಿಟ್ರಲ್ಲ. ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಬಿಟ್ರಲ್ಲ. ಒಂದು ರೂಪಾಯಿ ಮಾತ್ರೆ ಕೊಟ್ಟಿದ್ದು. ಈಗ ಅದನ್ನೇ ನೋಡಿದ್ರೆ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ ಡೋಲೋ 650. ಕೋಟ್ಯಾಂತರ ಜನನ ಉಳಿಸಿದೆ ಆ ಮಾತ್ರೆ. ಕೋಟ್ಯಾಂತರ ಜನ ಜೀವ ಉಳಿಸಿದೆ ಅದೇ ಮಾತ್ರೆ. ಬ್ಯಾನ್ ಮಾಡ್ತೀರ ಅಂತದೆಲ್ಲ ಮೆಡಿಸಿನ್ ಡ್ರಗ್ ಮಾಫಿಯಾ ಅಂತಾನೆ ಹೇಳ್ಬೇಕು. ಓಕೆ. ಕರೋನಾ ಟೈಮಲ್ಲಿ ವಿಚಿತ್ರವಾದ ನೋಡಿ, ಒಂದು ಎರಡನೇದು ನಿಮ್ಗೆ ಸ್ಮಶಾನಗಳಲ್ಲಿ ಖಂಡಿತವಾಗ್ಲು ಇಲ್ಲ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಗಂಟೆಗಟ್ಲೆ ಕಾಯ್ಬೇಕಾಗಿದೆ. ಎಲ್ಲಂದ್ರೆ ಈ ಬರ್ನಿಂಗ್ ಮಾಡೋ ಜಾಗದಲ್ಲಿ ನಾನು ಮ್ಯಾಕ್ಸಿಮಮ್ ಮಣ್ಣೆ ಮಾಡಿರೋದು. ಬರ್ನಿಂಗ್ ಮಾಡೋ ಜಾಗದಲ್ಲಿ ಇದ್ದ ದಂಧೆ ಎಲ್ಲ ಒಂದ್ ಕಡೆ ನೋಡಿ, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಕೊಟ್ರು. ಇರೋಪರ ಮಶಾನದೆಲ್ಲ ಓಪನ್ ಆಗಿ ಕೊಡ್ಬೇಕಾಗಿತ್ತಲ್ವರ, ಬೆಂಗಳೂರಿಂದ ಆಚೆಗೆ ಕೊಟ್ರು. ಇರೋಪರ ಬಾಡಿಗಳೆಲ್ಲ ಒಂದೇ ದಿಕ್ಕಕ್ಕೆ ಬಂತು. ಡಿಮ್ಯಾಂಡ್ ಆಗೇ ಆಗುತ್ತೆ ಸರ್. ಅಂದ್ರೆ ಈಗ ಕೋವಿಡ್ ಟೈಮ್ ನಲ್ಲಿ ಸತ್ತೋರ್ಗೆಲ್ಲರಿಗೂ ಹೂಳಬಾರ್ದು, ಸುಡ್ಲೇಬೇಕು ಅಂತಿತ್ತು. ಇಲ್ಲ, ಈಗ ನಿಮ್ಗೆ ಹೆಂಗೆ ಹೂಳೋದಕ್ಕೆ? ಹೂಳಿದ್ದೀನಲ್ಲ ನಾನು, ಬನ್ನಿ ತೋರಿಸ್ತೀನಿ. ಅಲ್ಲ ಕರೆಕ್ಟ್ ಇಲ್ಲ, ನೀವು ಮಾಡಿಲ್ಲ ಅಂತ ನಾ ಹೇಳ್ತಿಲ್ಲ. ಎಲ್ಲ ಹೂಣಿರೋದೇ ನಾನು. ಅದೆಲ್ಲ ಸಹಜ ಸಾವು ಅಂತಾನೆ ಸರ್ಟಿಫೈ ಕೊಟ್ಟಿದ್ರ ಹೇಗತ್ತ ಕೋವಿಡ್ ಅಂತ ಕೊಟ್ಟಿದ್ರ? ಯಾವುದೇ ರೀತಿಯಾದಂತ ಕೋವಿಡ್ ಇಲ್ಲ ಅಣ್ಣ. ಬೀದಿಯಲ್ಲಿ ಸಾಯ್ತಾನೆ, ಬೀದಿಯಲ್ಲಿ ಸತ್ತಿರ್ತಾನೆ, ಅವನ್ನ ಕೋವಿಡ್ ಅಂತ ನೋಡಿ. ಅಡ್ಮಿಟ್ ಆಗೋ ಮಾತ್ರ ಕೋವಿಡ್ ಅಂತಾರೆ. ಅವನ್ ಯಾವ ಕೋವಿಡ್, ಯಾವ ದುಡ್ಡು ಕ್ಲೈಮ್ ಮಾಡ್ತೀರಿ ನೀವು? ಯಾವ ಆಸ್ಪತ್ರೆ ಅಡ್ಮಿಟ್ ಮಾಡಿ ಸರ್? ಅವಾಗ ಏನಾಗಿತ್ತು ಅಂದ್ರೆ ಸುಮಾರು ಒಂದು 45 ದಿವಸ ಲಾಕ್ಡೌನ್ ಮಾಡಿದ್ರು. ಹೌದು, ಇಡೀ ಇಂಡಿಯಾನ. ಫಸ್ಟ್ ಲಾಕ್ಡೌನ್ ಒಂದು ಆಲ್ಮೋಸ್ಟ್ 45 ಡೇಸ್ ಮಾಡಿದ್ರು. ಸೆಕೆಂಡ್ ಲಾಕ್ಡೌನ್ ಒಂದು 30 ಡೇಸ್ ಏನೋ ಮಾಡಿದ್ರು ಅನ್ಸುತ್ತೆ. ಬಟ್ ಅದೇನ್ ಸೆಕೆಂಡ್ ವೇವ್ ಕೋವಿಡ್ ಬಂತಲ್ಲ, ಅವಾಗ ತುಂಬಾ ಜನ ಸತ್ರು. ತುಂಬಾ ಜನ ಸತ್ರು. ಅದು ವೇವ್ ಹೆಂಗಿತ್ತು ಅಂದ್ರೆ ಎಲ್ಲಾನು ಕೋವಿಡ್ ಸಾವು ಅಂತಾನೆ ಅವ್ರು ಡಿಕ್ಲೇರ್ ಮಾಡಿಲ್ಲ. ನೋಡಿ ಅಣ್ಣ, ಕೋವಿಡ್ ಅಲ್ಲಿ ಸತ್ತಿರೋದಿದೆ. ಯಾರು ಹಾರ್ಟ್ ವೀಕ್ ಆಗಿದ್ರು, ಯಾರು ಉಸಿರಾಟ ತೊಂದರೆ ಇತ್ತು, ಅಸ್ತಮಾ ಯಾರಿಗಿತ್ತು, ಯಾರು ಹಾರ್ಟ್ ವೀಕ್ ಇತ್ತು, ಲಂಗ್ ವೀಕ್ ಆಗಿರೋರು ಸತ್ತಿದ್ದಾರೆ. ಮೇ ಬಿ ಇರ್ಬೋದು, ಕೋವಿಡ್ ಎಫೆಕ್ಟ್ ಇರ್ಬೋದು, ನಾನು ಇಲ್ಲ ಅಂತ ವಾದ ಮಾಡಲ್ಲ.
ಅದ ಸತ್ತವರೆಲ್ಲ ಕೋವಿಡ್ ಅಂದ್ರಲ್ಲ, ಅದ್ರ ವಿರುದ್ಧ ನನ್ನ ಧ್ವನಿ ಇದ್ದೇ ಇದೆ. ಅದ್ರ ವಿರುದ್ಧ ನನ್ನ ಧ್ವನಿ ಇದ್ದೇ ಇದೆ. ಯಾಕಂದ್ರೆ ಅದನ್ನ ದಂಧೆ ಮಾಡ್ಕೊಂಡ್ರು. ಓಕೆ, ಡಿಮ್ಯಾಂಡ್, ಬೆಡ್ಗಳು ಖಾಲಿ ಇದ್ರು ಬೆಡ್ ಇಲ್ಲ, ಆಕ್ಸಿಜನ್ಗಳು ನಾರ್ಮಲ್ ಆಗಿ ಇದೆ ಸರ್. ಈಗ ನೋಡಿ, ಈ ಸಿಲಿಂಡರ್ಗಳು ಲಕ್ಷಾಂತರ ಸಿಲಿಂಡರ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಯ್ತು, ಆಕ್ಸಿಜನ್ ಇಲ್ಲ ಅಂದ್ರು. ಎಷ್ಟೋ ಹೊಸದಾಗಿ ಫ್ಯಾಕ್ಟ್ರಿಗಳು ಹುಟ್ಕೊಳ್ತು. ಆ ಸಂದರ್ಭದಲ್ಲಿ ಇವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ರೆಡಿಮೇಡ್ ಮಿಷಿನ್ಗಳು ಲಕ್ಷಾಂತರ ಮಿಷಿನ್ಗಳವೆ. ಹೌದು ಹೌದು ಅದು ಹೌದು. ಆದ್ರೆ ಡಾಕ್ಟರ್ಗಳು ಮಾತ್ರ ಮಿಷಿನ್ ಇಲ್ಲ ಅಂದ್ರು, ಆಕ್ಸಿಜನ್ನೇ ಇಲ್ಲ ಅಂದ್ರು. 50,000 ಕೊಟ್ರೆ ಒಂದು ಹೊಸ ಮಿಷನ್ ಬರುತ್ತೆ. ಹೌದು ಸರ್, ಅದು ಎಲ್ಲ ಕಡೆ ಆನ್ಲೈನ್ ಅಲ್ಲಿ 40,000 50,000 ಕೊಟ್ರೆ ಹೊಸ ಮಿಷನ್ ಬರ್ತಾ ಇದೆ. ಹೌದು ಹೌದು. ಇವರು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದವ್ರ ಹತ್ರ ಆಕ್ಸಿಜನ್ ಇಲ್ಲ ನೋಡಿ. ಅಲ್ಲ ದೂರ ಅಂತ ನೋಡಿ. ಇವಾಗ ಹಿಂಗಾಗಿ ಚಾಮರಾಜನಗರದಲ್ಲೆಲ್ಲ ಒಂದು ಪ್ರಾಬ್ಲಮ್ ಆಯ್ತು. ಡಿಸಿ ಮೇಲೆ ಅದು ಅಪವಾದ ಬಂತು. ಹೌದೌದು. ಹಾಸ್ಪಿಟಲ್ ಆಕ್ಸಿಜನ್ ಕೊಡ್ಲಿಲ್ಲ ಅಂತ. ಒಂದೇ ದಿವಸ ಎಷ್ಟೋ ಜನ 6 ಜನ ಏನೋ ಸತ್ತೋದು ಅಂತ, 6 ಜನ ಸತ್ರು ಅಂತ. ಅದು ಅಲಿಗೇಷನ್ ಆಯ್ತು. ಲೇಡಿ ಇದ್ಲು, ಮೋಸ್ಟ್ಲಿ ಮೈಸೂರಿಗೂ ಟ್ರಾನ್ಸ್ಫರ್ ಆಗಿ ಬಂದಿದ್ರು. ಸಿಂಧೂರಿ, ರೋಹಿಣಿ ಸಿಂಧೂರಿ ಎಮ್ಮನ್ ಮೇಲೆ ಒಂದ್ ಸ್ವಲ್ಪ ಅಲಿಗೇಷನ್ ಆಯ್ತು. ಅಣ್ಣ ಒಂದು ನಾನು ಹೇಳೋದು ನೋಡಿ, ಇವತ್ತು ಎಲ್ಲೋಯ್ತಣ್ಣ ಆಕ್ಸಿಜನ್ ಮಿಷಿನ್ ಹೆಸರು? ಇರುತ್ತಲ್ವ, ಎಲ್ಲ ಇದೆ, ಎಲ್ಲಿ ಬೇಕಾದ್ರೆ ಎಷ್ಟು ದಂಧೆ ಮಾಡಿದ್ರು, ಎಷ್ಟು ಜನ ಜೀವನ್ ತೆಗೆದುಬಿಟ್ರು, ಟ್ರೀಟ್ಮೆಂಟೇ ಕೊಡ್ದಂಗೆ ಸಾಯಿಸ್ಬಿಟ್ರು. ಕರೆಕ್ಟ್. ಅದು ಆ ಬಾಡಿನ ಡಿಸ್ಚಾರ್ಜ್ ಮಾಡೋದಕ್ಕೆ, ಆ ಬಾಡಿನ ಎತ್ಕೊಬರಕ್ಕೆ 10 ಲಕ್ಷ ಕಟ್ಟಿದ್ರೆ ಬಾಡಿ ಕೊಡ್ತೀವಿ. 10 ಲಕ್ಷ ಕೊಟ್ರೆ ಬಾಡಿ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ ಅಂತಾರೆ. ನಾನು ಎಷ್ಟೋ ಜನ ಕೇಳ್ಬಿಟ್ಟೆ, ಬಿಟ್ರು ಅವರೇ ಅಂತ್ಯ ಸಂಸ್ಕಾರ ಮಾಡ್ಲಿ ಅಂತ. ಅಲ್ಲ, ಎಷ್ಟೋ ಜನ ಹಂಗೂ ಮಾಡ್ಬಿಟ್ಟಿದ್ರೆ, ಹಾಸ್ಪಿಟಲ್ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ರೆ, ಯಾರು ಮನೆಗೆ ಬಾಡಿ ತಂದಿಲ್ಲ. ಅವ್ರು ಮುಟ್ಟಂಗಿಲ್ಲ. ಹೌದು, ಬಾಡಿ ಮುಟ್ಟಂಗಿಲ್ಲ, ಅವ್ರು ಪೂಜೆ ಮಾಡಂಗಿಲ್ಲ. ಇನ್ನೇನ್ ಮಾಡ್ತೀರಾ, ಬಿಟ್ಬಿಡ್ರಿ ಅಂತೆ. ಆಮೇಲೆ ಸೆಟಲ್ಮೆಂಟ್ ಬರ್ತಾರೆ. ಏನೋ ಒಂದಷ್ಟು ಕಿತ್ಕೊಂಡು ಬಾಡಿ ಕೊಡೋದಕ್ಕೆ. ಒಂದಷ್ಟು ಜನ ನಮ್ಮಂತವ್ರು ಒಂಚೂರು ವಾಯ್ಸ್ ರೈಸ್ ಮಾಡಿದಾಗ ಅವಾಗ ಒಂದ್ ಸ್ವಲ್ಪ ಅಷ್ಟು ಇಸ್ಕೊಂಡು ತಗೊಂಡೋಗಿ ಅಂತ ಬಂದಷ್ಟು ಲಾಭ ಅಲ್ವರ. ಇದು ನಮ್ಮ ಡಾಕ್ಟರ್ಗಳು ಮಾಡಿದ್ದಂತೆ ನೋಡಿ. ಅಲ್ಲ, ಆ ಟೈಮಲ್ಲಿ ತುಂಬಾ ಶ್ರೀಮಂತರಿದ್ದವರು ಮನೆಯಿಂದ ಹೊರಗಡೆ ಬರಕ್ಕಾಗ್ತದೆ, ಆ ತರದ ಅಂತ್ಯ ಸಂಸ್ಕಾರ ಯಾವ ತರ ಮಾಡಿದ್ರಿ? ಅಣ್ಣ ನೋಡಿ, ನಾನು ಯಾವ್ದು ಶ್ರೀಮಂತರದ್ದು ನಾನು ಮಾಡ್ಲಿಲ್ಲ. ನಾನು ಮಾಡಿದ್ದೆಲ್ಲ ಬಡಪಾಯಿಗಳದೆ. ನಾನು ಮಾಡಿದ ಅಂತ್ಯ ಸಂಸ್ಕಾರ ನಿರ್ಗತಿಕರದೇನೆ. ಎಲ್ಲ ಒಂದು ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಸಂಬಂಧಿಕರು ಇರ್ತಾರೆ, ಬಟ್ ಮಾಡೋ ಚೈತನ್ಯ ಇಲ್ದಿರೋಂಥವ್ರು ಕೆಲವ್ರು ಬರ್ತಾರೆ. ಹಣ ವಸೂಲಿಗೋಸ್ಕರ ಕೆಲವ್ರು ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಚಾಲಿ ಅದು ಅಂತ ನಮ್ಮ ಕೈಲದ್ದು ಕೊಟ್ಟು ಕಳಿಸ್ಬಿಡ್ತೀವಿ. ಮಾಮೂಲಿ ಕೇಳ್ತಾರೆ, ಒಂದು 5,000 ಕೇಳ್ತಾರೆ. ಅವ್ರೇನು ನಮ್ಮ ಹತ್ರ 50,000 ಲಕ್ಷ ಏನು ಕೇಳಲ್ಲ. ಒಂದು 5,000 10,000 ಕೊಡಿಯೋಣ ಅಂತಾರೆ. ನಮ್ಮ ಶಕ್ತಿ ಏನೈತೆ ಅವತ್ತು ನಮ್ಮ ಜೇಬಲ್ಲಿ ಏನಿರುತ್ತೆ ಅದೇ ಅಷ್ಟು ಗಟ್ಟಿ. ನನ್ನ ಜೇಬ್ ಏನು ಗಟ್ಟಿ ಇರುತ್ತೆ ಅಷ್ಟಡ, ಒಂದು 5,000 ಕೊಟ್ಟು ಕಳಿಸ್ತೀವಿ ಸರ್. ಇದು ಒಂದು ವರ್ಗ. ಈಗ ಹೋರಾಟಗಳಲ್ಲಿ ಯಾವ್ಯಾವ್ದ್ರಲ್ಲಿ ತುಂಬಾ ನೀವು ಆಸಕ್ತರಾಗಿ ಭಾಗಿಯಾಗಿರೋದು? ಅಣ್ಣ, ಎಲ್ಲಾ ತರದಲ್ಲೂ ಭಾಗಿಯಾಗಿದೆ. ಇದೇ ಡಬ್ಬಿಂಗ್ ವಿಚಾರ ಬಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಧ್ವನಿ ಎತ್ತಿದ್ವಿ. ಯಾಕೆ ಎತ್ತಿದ್ವಿ ಅಂದ್ರೆ, ವಿರೋಧ ಯಾಕೆ ಮಾಡ್ತೀವಿ ಅಂದ್ರೆ, ನೋಡಿ, ಒಂದು ಸಿನಿಮಾ ಡಬ್ಬಿಂಗ್ ಆದ್ರೆ ಕೇವಲ ಡಬ್ಬಿಂಗ್ ಆರ್ಟಿಸ್ಟ್ಗೆ ಮಾತ್ರ ಕೆಲಸ ಇರುತ್ತೆ. ಅದೇ ಮ್ಯೂಸಿಕ್ ಇರುತ್ತೆ, ಎಲ್ಲ ಒಂದು ಸಾಹಿತಿ, ಎಲ್ಲ ಒಬ್ಬ ಸಿಂಗರ್ ಕೆಲಸ ಇರುತ್ತೆ, ತಕ್ಕಂಥ ಸಾಂಗ್ ಬರೆಯೋದಕ್ಕೆ ಅಷ್ಟೇನೆ. ಇಷ್ಟು ಬಿಟ್ರೆ ಇನ್ಯಾರಿಗೂ ಕೆಲಸ ಇಲ್ಲ. ಅದೇ ನೀವು ಸಿನಿಮಾ ಮಾಡಿ ಪ್ರತಿಯೊಬ್ಬನಿಗೂ ಕೆಲಸ ಸಿಗುತ್ತೆ. ರೀಮೇಕ್ ಮಾಡಿ ಪ್ರತಿಯೊಬ್ಬನಿಗೂ ಕೆಲಸ ಸಿಗುತ್ತೆ. ಹಾಗಾಗಿ ನಾನು ಅದನ್ನು ವಿರೋಧ ಮಾಡಿದೆ. ನೋಡಿ, ಯಾರಿಗೆ ಲೈಟ್ಸ್ ಮ್ಯಾನ್ಗಳು ಕೆಲಸ ಸಿಗುತ್ತೆ, ಡ್ಯಾನ್ಸರ್ಗಳು ಕೆಲಸ ಸಿಗುತ್ತೆ, ಫೈಟ್ ಮಾಸ್ಟರ್ಗಳು ಕೆಲಸ ಸಿಗುತ್ತೆ. ಎಲ್ಲ ಸರ್, ಎಲ್ಲ ಕಾಲದಲ್ಲೂ ರಾಜ್ಕುಮಾರ್ ವಿಷ್ಣುವರ್ಧನ್ ಕಾಲದಲ್ಲೂ ಸಹ ಜೊತೆಲ್ಲ ಹೋರಾಟ ಮಾಡಿದ್ವಿ ನಾವು. ಅಲ್ಲ, ಈಗ ಇದು ಬಿಟ್ಬಿಡಿ, ನಮ್ಮ ಸಿನಿಮಾ ಡಬ್ಬಿಂಗ್ ವಿಚಾರ ಬಿಟ್ಟು ಬೇರೆ ಇನ್ ಯಾವ ತರ ಈಗ ಕಾವೇರಿ ಇಶ್ಯೂಸ್ ಬೇಕಾದಷ್ಟು ರೈತರ ಪರ ಬಹಳಷ್ಟು ಕಾವೇರಿ ಮಹದಾಯಿ ಯೋಜನೆದು ಒಂದಷ್ಟು ಗಲಾಟೆಗಳಾದವು. ಬಹಳ ದೊಡ್ಡ ಮಟ್ಟಕ್ಕೆ ಮಹದಾಯಿ ಮಾಡಿದೀವಿ. ಒಂದೇ ದಿನ ಮಂತ್ರಿ ಮಾಲ್ ಹೊರಯನ್ ಮಾಲ್ ಮುಚ್ಚಿಸಿದೀನಿ. ನಾವೆಲ್ಲ ನೀರಿಗೋಸ್ಕರ ಹೋರಾಟ ಮಾಡಿ ಅವ್ರ ಮಾಲಮ್ಗಳು ತೆಕೊಂಡು ಕೂತಿರ್ತಿದ್ರು. ಒಂದೇ ದಿನ ನುಗ್ಗಿ ಚಿಂದಿ ಮಾಡಾಕ್ತೆ ಹೊರಯನ್ ಮಾಲ್ನ, ಇದನ್ನ ಮಂತ್ರಿ ಮಾಲ್ನಲ್ಲ. ಒಂದೇ ಕ್ಷಣದ 10 ನಿಮಿಷಕ್ಕೆ 2 ಮಾಲ್ ಕ್ಲೋಸ್ ಮಾಡಿಸಿದೀವಿ. ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ದೀವಿ. ಕಾವೇರಿ ವಿಚಾರದಲ್ಲೂ ಅಷ್ಟೇ ಸರ್. ಇವತ್ತು ನಂಬ್ತಿರ ಬಿಡ್ತಾರಣ್ಣ, ಈಗ ಬರೀ ಒಂದು 3-4 ಕೇಸ್ ಇದೆ ನನ್ನ ಮೇಲೆ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಕಾವೇರಿ ಹೋರಾಟ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು, ಮತ್ತೆ ರೈಲ್ವೆ ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದ್ ನಾವು. ರೈಲ್ವೆ ಆಗ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದೆ ನಾನು, ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿಗೆ. ಬಹಳ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸುಮಾರು ಜೈಲ್ಗಳು ಸಹ ಹೋಗಿದ್ವಿ. ಇದೇ ತಿರುವಳ್ಳೂರು ಪ್ರತಿಮೆ ವಿಚಾರವಾಗಿ ಅವಲ್ಲೂ ಸಹ ಜೈಲ್ಗೆ ಹೋಗಿದ್ದೀವಿ.
ದೊಡ್ಡ ಮಟ್ಟಕ್ಕೆ ಹೋರಾಟಗಳು ಮಾಡಿ. ಯಾಕಂದ್ರೆ ಎಲ್ಲ ಒಂದ್ ಕಡೆ ನಾವು ಬೆಂಗಳೂರಿನ ತಿರುವಳ್ಳುವರ ಪ್ರತಿಮೆನ ಬಹಳ ದೊಡ್ಡ ಸರ್ಕಲ್ ಅಲ್ಲಿ ಇಡ್ತೀವಿ, ಹಲಸೂರಲ್ಲಿ. ಇದೇ ನಮ್ಮ ಸರ್ವಜ್ಞನ್ ಪ್ರತಿಮೆನ ತಮಿಳ್ನಾಡವರು ಯಾವುದೋ ಒಂದು ಸ್ಕೂಲ್ ಶಾಲೆ ಆವರಣದಲ್ಲಿ ಇಡ್ತಾರೆ. ಯಾವುದೋ ಒಂದು ಪುಟ್ಟದ ಒಂದು ಕನ್ನಡದ ಶಾಲೆ ಹಳೆದು, ಆ ಶಾಲೆ ಒಳಗೆ ಇಟ್ಟರೆ ಸರ್ವಜ್ಞ ಎಷ್ಟು ಜನ ಬಂದು ನೋಡ್ತಾರೆ. ಅದು ಮೋಸ್ಟ್ಲಿ ಆ ಶಾಲೆ ಬಂದ್ಬಿಟ್ಟು ಅರಂಜ ಗೋಪಾಲ್ ಅವ್ರದ್ದು ಅನ್ಸುತ್ತದು ಇರ್ಬೋದು. ಯಾಕೆಂದ್ರೆ ಅವರು ಆರ್ ನಾಗೇಂದ್ರ ಅವರು ಅದನ್ನ ನಾನು ಹೇಳಿದ್ದು, ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದ ಆ ಒಂದು ಸಣ್ಣ ಶಾಲೆಯಲ್ಲಿ ನೀವು ಇಟ್ರೆ, ನಾವಿಲ್ಲಿ ಓಪನ್ ಬೆಂಗಳೂರು ಸಿಟಿನಲ್ಲಿ ಇಡ್ತೀವಿ, ಅವ್ರು ಶಾಲೆಯಲ್ಲಿ ಇಡ್ತಾರೆ. ಇಲ್ಲ ಆಮೇಲೆ ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಸ್ಥಾಪನೆ ಮಾಡಿದಾರೆ ಅಂತ. ಇಲ್ಲ, ಖಂಡಿತ ಇಲ್ಲಣ್ಣ, ಶಾಲೆಯಲ್ಲೇ ಇಟ್ಟಿದ್ದು. ಶಾಲೆಯಲ್ಲೇ ಇಟ್ಟಿದ್ದು. ಅದಾದ್ಮೇಲೆ ಮತ್ತೆ ಎಲ್ಲೂ ಇಟ್ಟಿಲ್ಲ. ಯಾರನ್ನ ಧ್ವನಿ ಎತ್ತವ್ರು ಸರ್ವಜ್ಞನ ಬಗ್ಗೆ ಯಾರು ತೆಗಿತಾ ಇದ್ದಾರೆ? ತೋರಿಸಿ ಒಬ್ಬರನ್ನ. ಇದೇ ನೋಡಿ, ತಿರುವಳ್ಳೂರು ರಾಜಾಸ್ತಾ ಇರ್ತದೆ. ಹಾ ನೋಡಿ, ಹಲಸೂರು ಹೊಟ್ಟೆ ಉರಿತದೆ ನನಗೆ ಆ ಕಡೆ ಹೋದಾಗಲ್ಲ. ವಿಜೃಂಭಣೆಯಿಂದ ತಮಿಳು ಹೆಸರುಗಳೆಲ್ಲ ಹಾಕೊಂಡು ಎಷ್ಟು ಖುಷಿಯಾಗಿರ್ತಾರೆ. ಇರ್ಲಿ, ಅವ್ರ ಅಭಿಮಾನ, ನಾವು ಬೇಡ ಅಂತ ಹೇಳಲ್ಲ. ನೀವು ಅದೇ ರೀತಿ ಗೌರವ ನಮಗೂ ಕೊಡಿ. ನಾವು ನಿಮ್ಗೇನು ಸ್ಥಾನಮಾನ ಕೊಟ್ಟಿದ್ದೀವಿ, ಆ ಸರ್ವಜ್ಞನಿಗೆ ನೀವು ಆ ಸ್ಥಾನಮಾನ ಕೊಡಿ. ತಿರುವಳ್ಳುವರ್ ನಾವೇನೋ ವಿರೋಧ ಮಾಡಿದ್ವಿ. ಯಾಕೆ ವಿರೋಧ ಮಾಡಿದ್ವಿ? ನಮಗೆ ನೀವು ಮಾಡಿದಂಥ ಅವಮಾನಕ್ಕೆ ವಿರೋಧ ಮಾಡಿದ್ವಿ. ನೀವು ಅದೇ ರೀತಿ ಚೆನ್ನೈ ಸರ್ಕಲಲ್ಲೆಲ್ಲ ಒಂದು ಕಡೆ ನೀವು ಇಟ್ಟಿದ್ರೆ ನಾವು ಖುಷಿಯಿಂದ ಸ್ವಾಗತ ಮಾಡ್ತಿದ್ವಿ. ಬಿಡಪ್ಪ, ಸಾಹಿತ್ಯ ಕವಿಗಳು ಇಡೀ ದೇಶಕ್ಕೆ ಸ್ವಂತ ಅಂತ. ಅದ್ ಸರಿ, ಕವಿಗಳು ಇಡೀ ದೇಶಕ್ಕೆ ಸ್ವಂತ. ಏನು ಯಾವ ಭಾಷೆಗೆ ಸೀಮಿತವಾಗಿರೋದು, ಯಾವುದೇ ಭಾಷೆ ಆಗಿರಲಿ, ಅವರೆಲ್ಲ ದೇಶಕ್ಕೆ ಸೀಮಿತವಾಗಿರುವಂತ ನಾವು ಖುಷಿಯಿಂದ ಸ್ವಾಗತ ಮಾಡ್ತಿದ್ವಿ. ನೀವು ಮಾಡಿದ ಅನ್ಯಾಯ ಅಲ್ವರಾ? ಅವತ್ತಿನ ಕಾಲಕ್ಕೆ ಯಡಿಯೂರಪ್ಪನವ್ರ ಸರ್ಕಾರನ ವಿರೋಧ ಮಾಡಿದ್ರೆ ನಾವು ಈ ಕಾರಣಕ್ಕೆ. ನಾವು ಅವತ್ತು ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿದ್ರು ಅವತ್ತು. ಹೌದು ಹೌದು. ಹಾಗಾಗಿ ಅಲ್ಲಿ ಕರುಣಾನಿಧಿ CM ಆಗಿದ್ದ. ಆ ರಿಮೋಟ್ ಕಂಟ್ರೋಲ್ ಓಪನ್ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ರಿಮೋಟ್ ಅಂತೆ. ನೋಡಿ ಹೇಗಿದೆ ನೋಡಿ, ಎಷ್ಟು ದುರಂತ ನೋಡಿ ನಮ್ಮ ಭಾಷೆಗೆ. ಇನ್ನು ಅಷ್ಟರ ಮಟ್ಟಿಗೆ ಅವಮಾನ ಮಾಡ್ತೀರಿ. ಒಂದು ಚೂರಾದ್ರೂ ಭಾಷಾ ಅಭಿಮಾನ ಇಟ್ಕೋಬೇಕು. ಯಾಕಂದ್ರೆ ಈ ಮಣ್ಣಲ್ಲಿ ಹುಟ್ಟಿದ್ವಿ ನಾವು, ಈ ಮಣ್ಣಲ್ಲೇ ಸಾಯ್ತೀವಿ. ನಮ್ಮನ್ನೇನು ತಗೊಂಡೋಗಿ ದುಬೈನಲ್ಲಿ ಮಣ್ಣು ಮಾಡಲ್ಲ. ಖಂಡಿತವಾಗ್ಲು ನಮ್ಮನೇನು ದುಬೈನಲ್ಲೋ ಇಲ್ಲ ಡೆಲ್ಲಿನಲ್ಲೋ ಪಾರ್ಲಿಮೆಂಟ್ ಮುಂದೆ ನಮ್ಮನೇನು ಮಾಡ್ತಾರೆ. ಚೆನ್ನೈ ಬೀಚಲ್ಲಿ ನಮ್ಮನೇನು ಮಣ್ಣು ಮಾಡಲ್ಲ. ನಾವು ಇಲ್ಲೇ ಮಣ್ಣು ಹಾಕ್ತೀವಿ. ಹಾಗಾಗಿ ಈ ಮಣ್ಣಿನ ಋಣ ತೀರಿಸ್ಬೇಕು ನಾವು, ಈ ನೆಲದ ಋಣ. ಯಾಕಂದ್ರೆ ಇಲ್ಲಿನ ಗಾಳಿ, ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ಸಂಪಾದನೆ ಎಲ್ಲವೂ ಇಲ್ಲಿಂದ ಅಲ್ವರ. ಹೌದು ಹೌದು ಹೌದು. ಇವ್ರಿಗೆ ಹಣ ಮಾಡಕ್ಕೆ, ಜೀವನ ಮಾಡಕ್ಕೆ ಈ ಮಣ್ಣು ಬೇಕು. ಎಲ್ಲ ಕರ್ನಾಟಕ ಆಯ್ಕೆ ಭಾಷೆ ಬೇಡ. ಅದು ನನಗೆ ತುಂಬಾ ಬೇಜಾರು. ಅಲ್ಲ, ಅದು ಬಹಳಷ್ಟು ಬೇಸರ ನಮ್ಗಳಿಗೂ ಇದೆ ಸರ್. ಬಹಳಷ್ಟು ಬೇಸರ ನಮ್ಗಳಿಗೂ ಇದೆ. ಲಾಸ್ಟ್ ಟೈಮ್ ನೋಡಿ, ಯಾರೋ ತಮಿಳ್ ಆಕ್ಟರ್ ಬಂದು ಯಾವ್ದೋ ಮಾಲಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಸಿನಿಮಾ ಅಡ್ವರ್ಟೈಸ್ಮೆಂಟ್ ಬಂದಾಗ ನಾನು ಯಾಕೆ ಕನ್ನಡ ಮಾತಾಡಬೇಕು ಅಂತಾನೆ. ಇವಾಗ ಪ್ರಧಾನಮಂತ್ರಿ ಬಂದ್ರೆ ಇವತ್ತು ಕನ್ನಡ ಮಾತಾಡ್ತಾರೆ. 2 ಅಕ್ಷರ ಮಾತಾಡ್ತಾರೆ. ಹೌದು. ಪ್ರಧಾನಮಂತ್ರಿಗಳು ಬಂದು ಬಸವಣ್ಣವ್ರ ವಚನಗಳನ್ನ ಹೇಳ್ತಾರೆ ಅಲ್ವರ. ಅವ್ರಿಗಿರುವಂತ ಜ್ಞಾನ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರಿಗೆ ಜ್ಞಾನ ಇಲ್ಲ ಅಂದ್ರೆ ದುರಂತ ಅಂತಾನೆ ಹೇಳ್ಬೇಕು. ಎಸ್ ಅಲ್ವರ. ಹೌದು ಹೌದು ಸರ್. ಇವತ್ತು ಪ್ರಧಾನಮಂತ್ರಿಗಳು ಬಂದು 2 ಅಕ್ಷರ ಮಾತಾಡ್ತಾರೆ. ಅಲ್ಲಿ ಅವ್ರಿಗೆ ಎಷ್ಟು ನಾವು ತಲೆ ತಗ್ಗಬೇಕಾಗತ್ತೆ. ಅವ್ರು ಯಾವುದೇ ರಾಜ್ಯಕ್ಕೆ ಹೋದ್ರು ಆ ಸ್ಥಳೀಯ ಭಾಷೆ 2 ಅಕ್ಷರ ಮಾತಾಡ್ತಾರೆ. ಯಾವುದೇ ಭಾಷೆ, ಯಾವುದೇ ರಾಜ್ಯಕ್ಕೆ ಹೋಗ್ಲಿ. ಹೌದು. ಅದನ್ನ ಎಷ್ಟು ಚೆನ್ನಾಗಿ ಹೆಡ್ ಮಾಡ್ಕೊಂಡು ನಮ್ಗೆಲ್ಲ ಎಷ್ಟು ಇದೆ ನೋಡಿ. ಏನು ಬೇಡಿ, ಯೋಗಿ ಆದಿತ್ಯನಾಥ್ ಮೊನ್ನೆ ಮಂಡ್ಯ ಬಂದ ಕನ್ನಡ ಮಾತಾಡಿದ್ದು. ಲಾಸ್ಟ್ ಟೈಮ್ ಮಂಡ್ಯಕ್ಕೆ ಬಂದಿದ್ರಲ್ಲ ನೋಡ್ರಿ, ಅಲ್ಲಿಗೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರು ಕನ್ನಡ ಭಾಷೆ ಮಾತಾಡ್ತಾರೆ 2 ಅಕ್ಷರನ. ಎಷ್ಟು ಖುಷಿ ಆಗತ್ತೆ ಹೇಳಿ ನೋಡೋಣ. ಇಲ್ಲಿರೋರು ಕನ್ನಡ ಮಾತಾಡಿದ್ರೆ ಮಾತಾಡಲ್ಲ. ಎಲ್ಲ ಏನಾಗಿದೆ, ಇಂಗ್ಲಿಷ್ ಬೋಧನೆ, ಸಾಫ್ಟ್ವೇರ್ ಕಂಪನೀಸ್ ಅವು ಎಲ್ಲ ಬಂದು ಇಂಗ್ಲಿಷ್ ಬೋಧನೆ ಜಾಸ್ತಿ ಆಗೋಲ್ಲ. ಎಲ್ಲ ಒಂದು ಅಂಗಡಿಗೆ ಹೋಗಿದ್ದೆ ಅಣ್ಣ, ರಾಮಯ್ಯ ಹಾಸ್ಪಿಟಲ್ ಒಂದು ಪುಟ್ಟದ ಒಂದು ಅಂಗಡಿ ಇಟ್ಟಿದ್ದಾರೆ ಹಾಸ್ಪಿಟ್ಲ್ ಒಳಗಡೆ. ಕಾಫಿ ಟೀ ಅದು ಇದು ಮಾಡ್ತಾರೆ, ಜ್ಯೂಸ್ ಅಂಗಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ಅಂದ್ರೆ, ಇಂಗ್ಲಿಷ್ ಭಾಷೆ ಕೇವಲ ವ್ಯಾಪಾರಕ್ಕಾಗಿ. ಹೌದು ಹೌದು ಹೌದು. ಇಂಗ್ಲಿಷ್ ಭಾಷೆ ಕೇವಲ ವ್ಯಾಪಾರಕ್ಕಾಗಿ, ಕನ್ನಡ ಭಾಷೆ ನನ್ನ ಆಡಳಿತಕ್ಕಾಗಿ ಅಂತ ಹಾಕಿದ್ರು. ಸೂಪರ್. ಕನ್ನಡ ಭಾಷೆ ನನ್ನ ಆಡಳಿತಕ್ಕಾಗಿ, ಇಂಗ್ಲಿಷ್ ಭಾಷೆ ಕೇವಲ ವ್ಯಾಪಾರಕ್ಕಾಗಿ ಅಂತ ಹಾಕಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವ್ರ ತಲೆ ಬಗ್ಗೆ ನಮಸ್ಕಾರ ಮಾಡಿ ಬಂದೆ ನಾನು. ಈ ಬೋರ್ಡ್ನ ಎಲ್ಲ ಕಡೆ ಹಾಕ್ಬಿಟ್ರೆ, ಎಲ್ಲ ಕನ್ನಡದ ಅಭಿಮಾನಿಗಳು ಹಾಕ್ಬಿಟ್ರೆ, ಭಾಷೆ ಬರ್ದಿರೋನು ಹಾಕಿದ್ರು ಅವನ ಮೇಲೆ ನಮ್ಗೆ ಅಭಿಮಾನ ಹುಡ್ಕೊಬಿಡ್ತದೆ. ಖಂಡಿತವಾಗ್ಲು. ಇಷ್ಟಕ್ಕೆ ಅವರು ಉಡುಪಿಯವರು ಪಾಪ ಎಷ್ಟು ಚೆನ್ನಾಗಿ ಹಾಕಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಕಿದ್ರು. ನೀವು ಯಾವತ್ತಾದ್ರೂ ಹಾಸ್ಪಿಟ್ಲ್ ಒಳಗೆ ಹೋಗಿ ಅಣ್ಣ, ಒಂದು ಜ್ಯೂಸ್ ಅಂಗಡಿ ಪುಟ್ಟದಾಗ ಒಂದು ಕಾಫಿ ಟೀ ಅಂಗಡಿ ಇಟ್ಟಿದ್ದಾರೆ. ನಮ್ಮ ತಾಯಿ ಲಾಸ್ಟ್ ಟೈಮ್ ಹುಷಾರಿಲ್ಲ, ಒಂದು 3 months ಬ್ಯಾಕು.
20 ದಿನ ಸೀರಿಯಸ್ ಆಗ್ಬಿಟ್ಟಿದ್ರು. ಅವತ್ತು ಅಲ್ಲೇ ಇದ್ದೆ, 20 ದಿನ ರಾತ್ರಿಗೆಲ್ಲ ಅಲ್ಲೇ ಇದ್ನಲ್ಲ, ಅವಾಗ ಆ ವಿಚಾರ ಒಂದು ಬಹಳ ಖುಷಿ ಆಯ್ತು ನನಗೆ. ನಮ್ಗೆ ಇದು ಬೇಕಾಗಿರೋದು, ಅವ್ರೇನ್ ಬಂದು ಹೋರಾಟ ಮಾಡೋದ್ ಬೇಕಾಗಿಲ್ಲ, ಸಂದೇಶ ಕೊಟ್ರೆ ಸಾಕು. ಅಲ್ಲ ಅಟ್ಲೀಸ್ಟ್ ಏನ್ ಗೊತ್ತಾ, ಆ ಸಂದೇಶ ಕಳಿಸಿದ್ರೆ ಸಾಕು. ನಮ್ಮ ಭಾಷೆ ಶಾಲೆ ಹಾಕೊಂಡು ನೀವು ಘೋಷಣೆ ಕೂಗಿ ಗುದ್ದಾಟ ಮಾಡಿ ಅಂತ ಏನ್ ಬೇಕಾಗಿಲ್ಲ. ನೋಡಿ ಅಲ್ಲಿ ಕೂತ್ ಕಡೆನೆ ಒಂದು ಸಂದೇಶ ಹಾಕಿದ್ರು, ಅವ್ರು ಕೂತ್ ಕಡೆನೆ. ಇಂಗ್ಲಿಷ್ ಭಾಷೆ ಕೇವಲ ವ್ಯಾಪಾರಕ್ಕಾಗಿ, ಕನ್ನಡ ಭಾಷೆ ನನ್ನ ಆಡಳಿತಕ್ಕಾಗಿ ಅಂತ ಹಾಕಿದ್ರು. ನನ್ನ ಆಡಳಿತ ಭಾಷೆ ಕನ್ನಡ ಅಂತ ಹಾಕಿದ್ರು. ಅಲ್ಲಿ ಮೈಯೆಲ್ಲ ಜುಮ್ ಅನ್ನಿಸ್ತು ನನಗೆ ಕುವೆಂಪು ಅವರೆಲ್ಲ ಜ್ಞಾಪಕಕ್ಕೆ ಬಂದ್ರು ನನಗೆ. ಅಂತ ಮಹಾನ್ ವ್ಯಕ್ತಿಗಳು ಸ್ಮರಿಸಲೇಬೇಕಾಗತ್ತೆ ನಾವು. ಹೌದು 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 ಹೌದು. ಕುವೆಂಪು ಅವ್ರು ಇರ್ಬೋದು, ಡಾಕ್ಟರ್ ಶಿವರುದ್ರ ಇರ್ಬೋದು, DVG ಅವ್ರು ಇರ್ಬೋದು, ನಮ್ಮ ದತ್ತಾತ್ರೇಯ ಅವರು ಇರ್ಬೋದು, ಎಲ್ಲರೂ ಅವರೆಲ್ಲ ಅವಾಗಿಂದ ಬೆಳೆಸ್ಕೊಂಡ್ ಬಂದಿರೋದಲ್ವಾ ಸರ್. ಜಿ ಪಿ ರಾಜರತ್ನ ಮಾಡಿರೋ ಮಾತುಗಳು ಒಂದೊಂದಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ. ಎಂತ ಮಾತಾಡ್ತಾರೆ, ಕರೆಕ್ಟ್. ಅವ್ರು ಆ ಪದಗಳು ಓದ್ಕೊಬಿಟ್ರೆ ಸಾಕು ನಮ್ಮ ಜೀವನ. ಹೌದು 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 ಹೌದು. ಜಿ ಪಿ ರಾಜರತ್ನ ಮಾತುಗಳನ್ನೆಲ್ಲ ಯಾರು ಓದ್ತಾರೆ ಸರ್? ಈಗ ಅವ್ರು ಯಾರಂತಾನೆ ಗೊತ್ತಿಲ್ಲ, ನನ್ನ ಮಕ್ಳಿಗೂ ಗೊತ್ತಿಲ್ಲ. ಈಗ ಹೇಳ್ಕೊಡ್ರಿ, ಬುಕ್ಸ್ಗಳೆಲ್ಲ ತರಿಸ್ಕೊಟ್ಟು ಹೇಳಿಸ್ಕೊಡ್ತಾ ಇದ್ದೀನಿ. ನೋಡಪ್ಪ, ಭಗವದ್ಗೀತೆ ಇದೆ, ಶ್ರೀಕೃಷ್ಣ ಚರಿತ್ರೆ ಇದೆ, ಓದ್ರಿ. ನಾವು ಹಿಂದೂಗಳಾಗಿ ಓದ್ಬೇಕು ನಮ್ಮ ಇತಿಹಾಸನ. ಕೆರಡೆ ಮನೆ ಒಂದು ರಾಶಿ ಇಟ್ಟಿದ್ರಣ, ಎಲ್ಲ ಇತಿಹಾಸ ಪುರುಷರದು ಒಂದಷ್ಟು ಪುಸ್ತಕಗಳು ಓದಿ ಫ್ರೀ ಇದ್ದಾಗ. 2 ಸಾಲು ಓದಿ ಸಾಕು ದಿನ. ಅವ್ರೇನು ಮಾತುಗಳು ಹೇಳಿರ್ತಾರೆ 2 ಸಾಲು ಓದಿ. ಆದ್ರೆ ಒಂದು ನನ್ನ ಪುಣ್ಯ ಏನಂದ್ರಣ, ನನ್ನ ಮಕ್ಕಳು ಸಹ ಅಂತ್ಯ ಸಂಸ್ಕಾರ ಮಾಡಕ್ ಬರ್ತಾರೆ. ಸೂಪರ್. ಅವ್ರ ರಜೆಗಳಿದ್ದಾಗ ಅಪ್ಪ ನಾವು ಬರ್ತೀವಪ್ಪ, ವಾಲೆಂಟ್ರಾಗಿ ಬಂದು ಇಳಿದು ಬಿಟ್ಟು ಬಾಡಿ ಎತ್ಕೊಂಡು ಬರ್ತಾರೆ.